ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ನ ಕ್ಲಿಕ್ ಮಾಡಿಕೊಂಡು ಆಲ್ನ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲಾಗಿ ನಿಮಗೆ ಬರುತ್ತೆ. ಇವತ್ತು ಕೂಡ ನಾನು ಆ್ಯಸ್ ಯೂಶುವಲ್ 11mm ನೀಡನ್ನು ತೊಗೊಂಡು ಒಂದು ಹೊಸ ರೀತಿಯಲ್ಲಿ ಕ್ರೋಶೆಡನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಇದಕ್ಕೆ ಕೆಲವೊಂದು ಬೀಡ್ಸ್ಗಳನ್ನ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಮೊದಲಾಗಿ 6 ಎಳೆ ದಾರ ತಗೊಂಡು ಹಿಂಬದಿಯಲ್ಲಿ, ಬಟ್ಟೆಯ ಹಿಂಬದಿಯಲ್ಲಿ ಒತ್ತಿ ಇಟ್ಕೊಬೇಕು. ಆನಂತರ ಫ್ರಂಟಿಂದ ನೀಡಲ್ನ ಪಾಸ್ ಮಾಡಿಕೊಡಿ. ಫಸ್ಟ್ ಲಾಕನ್ನು ಮಾಡಿಕೊಡಿ. ನಾವು ಎಲ್ಲಿ ಫಸ್ಟ್ ಲಾಕ್ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಸೆಕೆಂಡ್ ಲಾಕ್ನು ಮಾಡಿಕೊಡಿ. ಇಲ್ಲಿ ನಿಮಗೆ ಥ್ರೆಡ್ ಸೆಕ್ಯೂರ್ ಆಗುತ್ತೆ ಬಟ್ಟೆಗೆ. ಆನಂತರ ನಾನು ಚೈನ್ನ ಹಾಕ್ಕೊತಿದ್ದೀನಿ. 4 ಅಥವಾ ಒಂದು 5 ಚೈನ ಹಾಕ್ಕೊಬೋದು ನೀವು. ನಾನು ಇಲ್ಲಿ 4 ಚೈನ ಹಾಕ್ಕೊತಿದ್ದೀನಿ. ಈ ಚೈನ್ಗಳು ಕುಚ್ಚು ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಚೈನ್ನ ಲೆಂತ್ನ ಚೆಕ್ ಮಾಡಿಕೊಂಡು ಆನಂತರ ಲಾಕ್ನ ಮಾಡ್ಕೊಳ್ಳಿ, ಗ್ಯಾಪ್ಗೆ ಬರೋ ಹಾಗೆ. ಆನಂತರ ಮತ್ತೊಂದು 3 ಚೈನ್ನ ಹಾಕ್ಕೊಬೇಕು. ಆನಂತರ ನಾನಿಲ್ಲಿ ಒಂದು ಫ್ಲವರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಇರುವಂತಹ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಇದರ ಥ್ರೆಡ್ಗೆ ಪಾಸ್ ಮಾಡಿಕೊಡಿ. ಹೀಗೆ ಪಾಸ್ ಮಾಡಿಕೊಂಡು ಒಂದು ಲಾಕನ್ನು ಮಾಡ್ಕೊಳ್ಳೋಣ, ಬೀಡ್ಸ್ ಲಾಕು. ಆನಂತರ ನೋಡಿ, ಬೀಡ್ಸ್ ಎಷ್ಟು ಉದ್ದ ಇದೆ ಅನ್ನೋದನ್ನ ಲೆಂತನ್ನು ಚೆಕ್ ಮಾಡಿ ಆ ಗ್ಯಾಪ್ಗೆ ಬರೋ ಹಾಗೆ ನೋಡಿಕೊಂಡು ಒಂದು ಲಾಕನ್ನು ಮಾಡ್ಕೊಳ್ಳಿ. ಹೀಗೆ ಲಾಕ್ನ ಮಾಡ್ಕೊಬೇಕು. ನೋಡಿ, ಫಸ್ಟಿಗೆ ನಾನು ಒಂದು 4 ಚೈನ್ ಹಾಕಿ ಆನಂತರ 3 ಚೈನು, ಆಮೇಲೆ ಒಂದು ಬೀಡ್ಸ್ನ ತೊಗೊಂಡಿದ್ದೀನಿ. ಈಗ ಮತ್ತೆ ಒಂದು 3 ಚೈನ ಹಾಕ್ಕೊತಿದ್ದೀನಿ. 3 ಚೈನ ಹಾಕಿ ಮತ್ತೆ ಗ್ಯಾಪ್ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಸರಿಯಾಗಿ ನೋಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಏನಾದರೂ ವಿಡಿಯೋ ಫಾಸ್ಟ್ ಅಂತ ಅನ್ಸಿದ್ರೆ ಸೆಟ್ಟಿಂಗಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ. ಈ 3 ಚೈನ್ ಆದಮೇಲೆ ಮತ್ತೆ ಒಂದು 4 ಚೈನ್ನ ಹಾಕಿ ಲಾಕ್ನ ಮಾಡ್ಕೊತೀನಿ. ನೋಡಿ, ಈ ರೀತಿ ಲಾಕನ್ನು ಮಾಡ್ಕೊಬೇಕು. ಈ ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೊಂದು 3 ಚೈನ್ನ ಹಾಕ್ಕೊತಿದ್ದೀನಿ. ಬೀಡ್ಸ್ ಹಾಕ್ಬೇರೆ 3 ಚೈನು, 4 ಚೈನು, ಮತ್ತೊಂದು 3 ಚೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇಷ್ಟಾದಮೇಲೆ ಮತ್ತೊಂದು ನಾನು ಬೀಡ್ಸ್ನ ಇಲ್ಲಿ ಹಾಕ್ಕೊಳ್ತೀನಿ. ಫಸ್ಟಿಗೆ ಮಾತ್ರ ನೋಡಿ 4 ಚೈನು ಮತ್ತು 3 ಚೈನ್ ಹಾಕಿರೋದು. ಆನಂತರ ಮಧ್ಯಭಾಗದಲ್ಲಿ ಗ್ಯಾಪ್ಸ್ಗಳು ಬರುತ್ತೆ. ಈಗ ಮತ್ತೊಂದು ಫ್ಲವರ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೆ ಲಾಕ್ನ ಮಾಡ್ಕೊತೀನಿ. ಬೀಡ್ಸ್ನ ಕೂಡ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ನೋಡಿ, ಇದೇ ರೀತಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಫಸ್ಟ್ ಮತ್ತು ಕೊನೆಯಲ್ಲಿ ಮಾತ್ರ ನೋಡಿ 4 ಚೈನು ಮತ್ತು 3 ಚೈನ್ ಬರುತ್ತೆ. ಆ ರೀತಿ ಮಾಡ್ಕೊಂಡು ಎಂಡಿಂಗ್ನಲ್ಲಿ ನೋಡಿ ಒಂದು 2 ಸರಿ ಚೈನ್ ಲಾಕ್ನ ಚೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ, ಇದು ಫಸ್ಟ್ ಬೇಸ್ ಲೈನು. ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಅದು ಸೇಮ್ ಕಲರ್ ದಾರವನ್ನು ತೊಗೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿಗೆ ಬಂದು ಮತ್ತೆ ಲಾಕ್ನ ಮಾಡ್ಕೊಬೇಕು ಥ್ರೆಡ್ಸ್ನ. ನೋಡಿ, ಫಸ್ಟ್ ಲಾಕ್ ಎಲ್ಲಿ ಮಾಡಿಕೊಂಡು ಅದೇ ಜಾಗದಲ್ಲಿ ಬಂದು 2ನೇ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಸೆಕ್ಯೂರ್ ಮಾಡಿಕೊಡಿ. ಆನಂತರ ಮತ್ತೆ ಒಂದು 4 ಚೈನ್ನ ಹಾಕ್ಕೊಂಡು ಫಸ್ಟ್ 4 ಚೈನ್ನ ಎಲ್ಲಿ ಲಾಕ್ ಮಾಡಿದ್ವೋ ಆ ಪಾಯಿಂಟಿಗೆ ಬಂದು ಲಾಕ್ ಮಾಡಬೇಕು ನಾವು. ಈ ರೀತಿ ಒಂದು ಲಾಕನ್ನು ಮಾಡಿಕೊಡಿ. ನೋಡಿ, ಆ ನಂತರ
ಬಟ್ಟೆಲಿ ಎಷ್ಟು ಥ್ರೆಡ್ಸ್ ಇದೆ ಅದು ಕಟ್ ಮಾಡ್ಕೊತಿದ್ದೀನಿ ನಾನು. ಓಕೆ, ಇಲ್ಲಿ ನೋಡಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಬೀಡ್ಸ್ ಹಿಂಭಾಗದಲ್ಲಿ ಬೀಡ್ಸ್ ಲಾಕ್ ಮಾಡಿರ್ತೀವಲ್ವ ಅಲ್ಲಿ ಒಂದು ಥ್ರೆಡ್ ಇರುತ್ತೆ, ತೋರಿಸ್ತೀನಿ ಬಿಡಿ. ಇದನ್ನು ಟರ್ನ್ ಮಾಡ್ಕೋಬೇಕು ಹಿಂಬದಿಯಲ್ಲಿ ಇರೋಂಥದ್ದು. ಅಲ್ಲಿ ನೋಡಿ ಎಷ್ಟು ನಾವು ಲಾಕ್ ಮಾಡಿದಾಗ ಸಿಗುವಂತಹ ಒಂದು ಥ್ರೆಡ್, ಬೀಡ್ಸ್ನ ಲಾಕ್ ಮಾಡಿರ್ತೀವಲ್ಲ ಆ ಟೈಮ್ನಲ್ಲಿ ಅಲ್ಲಿ ಒಂದು ಹರಳೆ ದಾರ ಇರುತ್ತೆ. ಆ ಒಳಭಾಗದಿಂದ ನಾವು ದಾರನ ತೊಗೊಂಬಂದು ಡಬಲ್ ಕ್ರೋಶನ ಮಾಡ್ತಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಆರ್ಚ್ ಟೈಪ್ ಬರುತ್ತೆ ಇದು. ನೋಡಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಳೋದು, ಬೀಡ್ಸ್ ಹಿಂಭಾಗದಲ್ಲಿರುವಂತಹ ಥ್ರೆಡ್ ಒಳಭಾಗದಲ್ಲಿ ನಾವು ನೀಡಲ್ನ ಪಾಸ್ ಮಾಡಿ ಥ್ರೆಡನ್ನ ತೊಗೊಂಡು ಡಬಲ್ ಕ್ರೋಶನ ಕ್ರಿಯೇಟ್ ಮಾಡ್ತಿದ್ದೀನಿ. ಇದೇ ರೀತಿ ನೋಡಿ ನಾವು ಒಂದು ಅರ್ಧ ಆರ್ಚ್ ತನಕ ಸೇಮ್ ಪ್ಯಾಟ್ರನಲ್ಲೇ ಮಾಡ್ಕೊಳ್ಳೋಣ. ನೋಡಿ ಅರ್ಧ ಆರ್ಚ್ ಆದಮೇಲೆ ಇಲ್ಲ ಒಂದು ಬೀಡ್ಸ್ನ ತೊಗೊತಿದ್ದೀನಿ. ಚಿಕ್ಕ ಬೀಡ್ಸೆ 3mm ಬೀಡ್ಸ್ನ ತೊಗೊಳೋದು, ಗೋಲ್ಡನ್ ಕಲರಿಂದು. ನೋಡಿ ಇದನ್ನು ಥ್ರೆಡ್ಗೆ ಪಾಸ್ ಮಾಡ್ಕೊಂಡಿದ್ದೀನಿ ನಾನು. ನಂತರ ಮತ್ತೆ ಲಾಕ್ನ ಮಾಡ್ಕೊಳ್ಳಿ, ಬೀಡ್ಸ್ ಲಾಕ್ ಮಾಡ್ಕೊಳ್ಳಿ. ನಂತರ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಪುನಃ ಮೊದಲಿನ ಥರನೇ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಬನ್ನಿ. ನೋಡಿ ನಾನಿಲ್ಲಿ ಫುಲ್ಲು ಆರ್ಚ್ನ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ 3 ಚೈನ್ಗೆ ಒಂದು ಲಾಕ್ ಆಗಿದೆಯಲ್ಲ ಆ ಪಾಯಿಂಟಿಗೆ ಬಂದು ಲಾಕ್ ಮಾಡ್ತಿರೋದು. ಬೀಡ್ಸ್ ನಂತರ 3 ಚೈನ್ ಹಾಕಿರ್ತೀವಲ್ವ ಅಲ್ಲಿ ಬಂದು ನಾನು ಇದನ್ನು ಲಾಕ್ ಮಾಡ್ಕೊತಿದ್ದೀನಿ. ಎಸ್ ನೋಡಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಈಗ ಲಾಕ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋದು. 4 ಚೈನ್ ಹಾಕಿ ಒಂದು ಲಾಕ್ನ ಮಾಡಿಕೊಂಡು ಆನಂತರ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದೇ ರೀತಿ ಇದನ್ನು ಕಂಟಿನ್ಯೂ ಆಗೋದು ಹೋಗುತ್ತೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರುವಂತಹ ಡಿಸೈನ್ ಇದು. ಫೈನಲ್ ಲುಕ್ಕಲ್ಲಿ ನಿಮ್ಗೆ ಗೊತ್ತಾಗುತ್ತೆ ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡುವಂತಹ ಡಿಸೈನ್ ಇದು ಅಂತೇಳಿ. ನೋಡಿ ಈ ರೀತಿ ಕಂಪ್ಲೀಟ್ ಮಾಡಿ ನಾನು ಕುಚ್ಚನ್ನ ಕೂಡ ಕಟ್ಟಿದ್ದೀನಿ. ಎಸ್ ನೋಡಿ ಇದ್ರ ಹತ್ರ ಡಬಲ್ ಕಲರ್ ಕುಚ್ಚನ್ನು ಕಟ್ಬೋದು, ನಾನು ಇಲ್ಲಿ ಸಿಂಗಲ್ ಕಲರ್ ಕುಚ್ಚು ಕಟ್ಟಿದ್ದೀನಿ. ಫೈನಲಿ ಲುಕ್ ಬಂದುಬಿಟ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಎಸ್ ನೀವು ಇಲ್ಲಿ ಸಿಂಗಲ್ 3mm ಬೀಡ್ಸ್ನ ಹಾಕಿದ್ದೀನಲ್ವ, ಅದು ಸಿಂಗಲ್ಲು ಹಾಕ್ಬೋದು ಅಥವಾ ನಿಮ್ಗೆ ಬೇಕಾದರೆ ಒಂದು 2ರಿಂದ 3 ಬೀಡ್ಸ್ನು ಕೂಡ ಎಕ್ಸ್ಟ್ರಾ ಹಾಕ್ಕೊಬೋದು ನೀವು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.